ಪ್ರತಿಪಕ್ಷ ಏನೇ ವಿಪ್ ಕೊಟ್ಟಿದ್ರು ಕೂಡ ಅದನ್ನು ಧಿಕ್ಕರಿಸಿನೂ ಆಯಿತು, ಜೊತೆಗೆ ಏನು ಅಂತಂದರೆ ವಿರುದ್ಧವಾಗಿ ಮತ ಚಲಾಯಿಸಿನೂ ಆಯಿತು. ಈಗ ಅವರು ಕಾಂಗ್ರೆಸ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಎಸ್ ಟಿ ಸೋಮಶೇಖರ್. ಇವತ್ತು ಎಸ್ ಟಿ ಸೋಮಶೇಖರ್ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ಸಂಗತಿ ಅಂತಂದರೆ ಹೆಬ್ಬಾರವರು ಕೂಡ ಜೊತೆಗಿದ್ದರು ನೋಡಿ. ಇಬ್ಬರು ದೋಸ್ತಿಗಳು ಒಬ್ರಿಗೊಬ್ಬರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಇಬ್ಬರು ಪೋಸ್ ಕೊಟ್ಟರು. ನಾವಿಬ್ಬರು ಭೇಟಿಗೆ ಬಂದಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ನಾಯಕರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದರು. ತುಂಬ ಸ್ಪಷ್ಟವಾಗಿ, ಯಾಕಂದರೆ ಇವತ್ತಲ್ಲ ನಾಳೆ ಈ ಪಕ್ಷ ವಿರೋಧಿ ಚಟುವಟಿಕೆ ಅಂಥೇಳಿ ಇವರ ವಿರುದ್ಧ ಕ್ರಮ ಜರುಗಿಸುವಂಥದ್ದು ನಿಜ. ಹೀಗಾಗಿ ಯಾಕೆ ಬೇಕು, ಅದಕ್ಕಿಂತ ಮೊದಲನೇ ನಾವೇ ಒಂದು ಹೆಜ್ಜೆ ಮುಂದಕ್ಕೆ ಇಡಬೇಕು ಅಂತ ನಾಯಕರು ಯೋಚನೆ ಮಾಡಿದಂಗೆ ಕಾಣ್ತಾ ಇದೆ. ಇಬ್ಬರು ನಾಯಕರು ಇವತ್ತು ಹೋಗಿ ಭೇಟಿ ಮಾಡಿದ್ದಾರೆ ನೋಡಿ. ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ವಿರುದ್ಧ ಕ್ರಮ ಜರುಗಿಸೋದು ಗ್ಯಾರಂಟಿ. ಹೀಗಾಗಿ ಇಬ್ಬರ ವಿರುದ್ಧ ಬಿಜೆಪಿ ನಾಯಕರು ಕ್ರಮಕ್ಕೆ ಮುಂದಾಗಿದ್ದಾರೆ. ಇಬ್ಬರ ವಿರುದ್ಧ ಸ್ಪೀಕರ್ಗೆ ದೂರು ಕೊಡ್ತಾ ಇದೆ ಬಿಜೆಪಿ. ಅದಕ್ಕೆ ಪೂರ್ವಭಾವಿಯಾಗಿ ಇವರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿರುವಂಥದ್ದು, ಇನ್ನೊಬ್ಬರು ಗೈರಾಗಿರೋದು. ಸೋಮಶೇಖರ್ ಅಡ್ಡ ಮತದಾನ ಮಾಡಿದರು, ಇನ್ನು ಹೆಬ್ಬಾರ್ ಗೈರು ಹಾಜರಾಗಿದ್ದರು. ಪಕ್ಷ ವಿರೋಧಿ ಚಟುವಟಿಕೆಗಳ ಬಗ್ಗೆ ದೂರನ್ನು ಕೊಡ್ತಾ ಇದೆ ಬಿಜೆಪಿ. ಆದರೆ ಎಲ್ಲದೂ ಕೂಡ ಸ್ಪೀಕರ್ ಕೈಯಲ್ಲಿರುತ್ತೆ. ಪ್ರಶ್ನೆ ಬೇರೆ, ಯಾಕಂದರೆ ಎಷ್ಟು ಬೇಕಾದ್ರೂ ತಡ ಮಾಡಬಹುದು, ಅದನ್ನು ಸ್ವೀಕರಿಸಲಿಕ್ಕೆ ಪ್ರಶ್ನೆ ಬೇರೆ. ಇನ್ನು ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಯಾವ್ಯಾವ ಸಭೆಗಳನ್ನು ಮಾಡುತ್ತೆ ಏನು ಅಂತ ಅದರೆಲ್ಲದರಲ್ಲೂ ಕೂಡ ಪಾಲ್ಗೊಳ್ತಾರೆ. ಇದೆಲ್ಲದರ ಬಗ್ಗೆಯೂ ಕೂಡ ಬಿಜೆಪಿ ಮಾಹಿತಿ ಪಡ್ಕೊಂಡಿದೆ. ಇದೆಲ್ಲ ವಿವರಗಳನ್ನು ಸೇರಿಸಿನೇ ಎಸ್ ಟಿ ಎಸ್ಗೆ ನೋಟಿಸ್ ಕೊಡಬೇಕು ಅಂತ ಕೂಡ ನಿರ್ಧಾರ ಮಾಡಿದೆ ಬಿಜೆಪಿ. ಎಸ್ ಟಿ ಸೋಮಶೇಖರ್ ಅವರಿಗೆ ನೋಟಿಸನ್ನು ಕೊಡುತ್ತೆ ಬಿಜೆಪಿ. ಜೊತೆಗೆ ಸ್ಪೀಕರ್ಗೆ ಇವರ ಬಗ್ಗೆ ಕಂಪ್ಲೇಂಟನ್ನು ಕೂಡ ಲಾಡ್ಜ್ ಮಾಡ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಸೋಮಶೇಖರ್ ಕೂಡ ಸುಮ್ಮನೆ ಕೂತಿಲ್ಲ, ಯಾಕಂದರೆ ಅವ್ರಿಗೂ ಕೂಡ ಗೊತ್ತಿದೆ ಏನೇನು ನಡೀತಾ ಇದೆ ಅಂತ. ಬಿಜೆಪಿ ನೋಟಿಸ್ಗೆ ಸೋಮಶೇಖರ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಡಿ ಸಿ ಎಂ ಡಿ ಕೆ ಭೇಟಿ ನಂತರ ಸೋಮಶೇಖರ್ ಮಾತಾಡಿದ್ರು. ಈ ಮುಖಾಂತರ ಅವರು ಟಾಂಗ್ ಕೊಟ್ಟರು. 1 ಪೇಜ್ ನೋಟಿಸ್ ಕೊಟ್ಟಿದ್ರು, 170 ಪೇಜ್ ಉತ್ತರ ಕೊಟ್ಟಿದ್ದೀನಿ ಅಂತ. ಅವ್ರು 1 ಪೇಜ್ಗೆ 170 ಪೇಜ್ ಉತ್ತರ. ಇದು ವರಸೆ. ಏನು ಆಕ್ಷನ್ ಇನ್ನೂ ಮಾಡ್ತಾ ಇಲ್ಲ, ಯಾವಾಗ ಆಕ್ಷನ್ ಮಾಡ್ತಾರೆ ಅಂತ ವೇಟಿಂಗ್. ಏನು ರಿಪ್ಲೈ ಕೊಟ್ಟಿದ್ರಿ ಸರ್? ಕೊಟ್ಟಿದ್ದೀವಿ. ಅವ್ರು ಏನು ಕೇಳಿದ್ದಾರೆ ಅದಕ್ಕೆ ಅವರು 1 ಪೇಜು ಆನ್ಸರ್ ಇದು ಕೊಟ್ಟು ನೋಟಿಸ್ ಕೊಟ್ಟಿದ್ರು. 170 ಪೇಜ್ಗೆ ಆನ್ಸರ್ ಕೊಟ್ಟಿದ್ದೇವೆ. 170 ಪೇಜ್. ಅವ್ರು ಕೇಳಿದ್ದು 1 ಪೇಜ್ ಕೇಳಿದ್ರು. 1 ಪೇಜ್ಗೆ 170. ಥ್ರೂಔಟ್ ಇಂಡಿಯಾ ಎಲ್ಲೆಲ್ಲಿ ಈ ಥರ ನಡೀತದೆ ಅದೆಲ್ಲವನ್ನ ಕೂಡ ಕೋಟ್ ಮಾಡಿ ಜಡ್ಜ್ಮೆಂಟ್ ಕೋಟ್ ಮಾಡಿ ಕೊಟ್ಟಿದ್ದೇವೆ. ಅವ್ರು ಏನು ಮಾಡ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು